ತಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಹಾಗೂ ಅವರ ದಾಂಪತ್ಯ ಜೀವನದ ಬಗ್ಗೆ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮನವಿ ಮಾಡಿಕೊಂಡು ನಮ್ಮ ದಾಂಪತ್ಯ ಜೀವನದ ಬಗ್ಗೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಪ್ಲೀಸ್ ದಯಮಾಡಿ ಯಾರೂ ಮಾತಾಡಬೇಡಿ ಅನ್ನೋ ಒಂದು ಮನವಿ ಕೊಡೋದಿದೆಯಲ್ಲ ಒಂದು ಹೆಣ್ಮಗುವಿಗೆ, ನಿಜಕ್ಕೂ ನೋವಲ್ಲೇ ಇಂತಹ ಒಂದು ದೊಡ್ಡ ನೋವನ್ನು ಎದುರಿಸೋದು ಒಂದು ಗಟ್ಟಿ ಮನಸ್ಸಿಗೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ನೋವಾಗಿರುತ್ತೆ, ಆ ಮನುಷ್ಯನನ್ನು ಇನ್ನೂ ನೋವು ಮಾಡಿ 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 ಆ ಮನುಷ್ಯ ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸ್ಬೇಕು, ಎಷ್ಟರ ಮಟ್ಟಿಗೆ ಆ ಒಂದು ನೋವನ್ನು ತಿಂತಾನೆ ಅನ್ನೋದು ನೋವು ತಿಂದ ಮನುಷ್ಯನಿಗೆ ಮಾತ್ರ ಗೊತ್ತಿರುತ್ತೆ. ಈಗಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದನ್ನು ಮಾಡೋದನ್ನು, ಒಳ್ಳೆಯದು ಆಗೋದನ್ನು ಯಾರೂ ನೋಡೋದಿಲ್ಲ. ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರೋ ದಂಪತಿಗಳನ್ನೇ ಬಿಡೋದಿಲ್ಲ, ಇನ್ನು ಹೀಗೆ ವೈಮನಸ್ಸು ಇರುವಂತಹ ದಂಪತಿಗಳನ್ನು ಬಿಡ್ತಾರಾ? ಎಷ್ಟರ ಮಟ್ಟಿಗೆ ಒಂದು ಟೆಕ್ನಾಲಜಿ ಹಾಗೆ ಎಷ್ಟರ ಮಟ್ಟಿಗೆ ಒಂದು ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅಂದರೆ, ಹೇಳಿ, ಯಾವುದೇ ಒಂದು ವಿಷಯವನ್ನು ಹೇಳುವ ರೀತಿ ಇರುತ್ತೆ, ಅದನ್ನು ಹೇಳಬೇಕು. ಯಾವುದೇ ಕ್ಲಾರಿಟಿ ಇಲ್ಲದೆ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಸ್ಪಷ್ಟನೆ ಕೊಟ್ಟಿಲ್ಲ ಅಂತ ಅಂದರೆ ಅವನ ಬಗ್ಗೆ ಒಂದಿಷ್ಟು ಸ್ಟೋರೀಸ್ಗಳು, ಅವನ ಬಗ್ಗೆ ಹಲವಾರು ಕಮೆಂಟ್ಸ್ಗಳು, ಹಾಗಿರ್ಬೋದು ಹೀಗಿರ್ಬೋದು ಅಂತೆ ಮಾತುಗಳು ಹೇಳೋದ್ರಿಂದ ನೊಂದ ಹೃದಯಕ್ಕೆ ಇನ್ನೂ ಒಂದಿಷ್ಟು ತಿವಿದು ಹೇಳಿದ್ರೆ ಆ ಹೃದಯ ಹೇಗೆ ತಡ್ಕೋಬೇಕು ಅನ್ನೋದನ್ನು ಕಮೆಂಟ್ಸ್ ಹಾಕೋ ಮನುಷ್ಯರು ಹಾಗೆ ವಿಡಿಯೋಸ್ಗಳನ್ನು ಹಾಕುವಂತಹ ಮನುಷ್ಯರು, ಮಾನವೀಯತೆ ಉಳ್ಳ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತಲೇ ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವ ಒಂದಿಷ್ಟು ವಿಷಯಗಳಾಗಿರಬಹುದು, ಒಂದಿಷ್ಟು ಗುಪ್ತವಾದಂತಹ ವಿಷಯಗಳಿರ್ಬೋದು, ಅವುಗಳನ್ನು ನಾವು ಹೀಗಂತೆ ಹಾಗಂತೆ ಅಂತ ಮಾತಾಡೋಕ್ಕೆ ನಾವ್ಯಾರು? ನಮ್ಮ ಮನೆ ದೋಸೆನೇ ತೂತಿರುತ್ತೆ ಸ್ವಾಮಿ, ಇನ್ನೊಬ್ಬರ ಮನೆ ದೋಸೆನ ಇಣಿಕಿ ನೋಡೋದು ತಪ್ಪಲ್ವಾ? ನಿಮ್ಮ ಮನೆ ದೋಸೆನ ಮೊದಲು ಸರಿ ಮಾಡ್ಕೊಳ್ಳಿ. ಹಾಗೆ ಮಾಧ್ಯಮಗಳು ಕೂಡ ಒಂದಿಷ್ಟು ಯೋಚನೆಗಳನ್ನು ಮಾಡಬೇಕು. ಒಂದಿಷ್ಟು ಸೆಲೆಬ್ರಿಟಿಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಅಂದರೆ, ನಾಟ್ ಈವನ್ ಅ ಸೆಲೆಬ್ರಿಟಿ, ಕಾಮನ್ ಪೀಪಲ್ ಸಹಿತ ಹೇಳ್ಬೋದು. ಒಂದು ಮೀಡಿಯಾದಲ್ಲಿ ಆ ಒಂದಿಷ್ಟು ವ್ಯಕ್ತಿಗಳ ಫೋಟೋಸ್ ಆಗಿರ್ಬೋದು ಅಥವಾ ಅವರ ಲೈಫ್ ಬಗ್ಗೆ ಆಗಿರ್ಬೋದು ಬಂದು ಹೋಗಿಬಿಟ್ರೆ ಅವರ ಸುತ್ತಮುತ್ತಲಿನ ವಾತಾವರಣ, ಸುತ್ತಮುತ್ತಲಿನ ವ್ಯಕ್ತಿಗಳು, ವಿಕೃತ ವ್ಯಕ್ತಿಗಳು ಅವರನ್ನು ಯಾವ ರೀತಿ ನೋಡುತ್ತೆ, ಅವರ ಬಗ್ಗೆ ಹೇಗೆ ಮಾತಾಡುತ್ತೆ ಅನ್ನೋದರ ಪರಿಜ್ಞಾನವನ್ನು ಒಂಚೂರಾದರೂ ಇಟ್ಕೋಬೇಕು. ನೀವು ಮಾಧ್ಯಮದ ಮೂಲಕ ಸುದ್ದಿ ಪ್ರಸಾರ ಮಾಡ್ತೀರಾ ಅಂತ ನೀವೆಲ್ಲರ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅವರ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಹಕ್ಕಿಲ್ಲ. ಸೆಲೆಬ್ರಿಟಿಗಳಿಂದ ಮಾತ್ರಕ್ಕೆ ಅವರ ವ್ಯಕ್ತಿಗಳ ಒಂದು ಪರ್ಸ್ನಲ್ ಲೈಫ್ ಸೋಷಿಯಲ್ ಲೈಫ್ ಆಗಲ್ಲ, ಅವರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಹೀಗೆ ಒಂದಿಷ್ಟು ಸುದ್ದಿಗಳನ್ನು ಹಾಕಿ ನೀವು TRP ತೊಗೊಂಡು ಬಿಟ್ಬಿಡ್ತೀರಾ. ಆಮೇಲೆ ಅದನ್ನು ಫೇಸ್ ಮಾಡಬೇಕಲ್ಲ ಆ ವ್ಯಕ್ತಿಗಳು. ಯಾಕೆ ಆ ಒಂದು ನೋವನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ನೀವು? ಯಾಕೆ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸಲ್ಲ? ಇನ್ನು ಆ ಸಮಸ್ಯೆಗಳನ್ನು ಕಾಂಪ್ಲಿಕೇಟ್ ಮಾಡಿ ಇನ್ನೂ ಆ ವ್ಯಕ್ತಿಗಳಿಗೆ ಬಿಡಿಸಲಾರದಂತಹ ಒಂದಿಷ್ಟು ಡಿಫಿಕಲ್ಟ್ ಸಮಯ ಸಂದರ್ಭಗಳನ್ನು ತಂದಿಡ್ತೀರಲ್ಲ, ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಫೋಟೋಸ್ ತೊಗೋತೀರಾ, ವಿಡಿಯೋಸ್ಗಳನ್ನು ತೊಗೊಳ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀರಾ, ಅದ್ರ ಬಗ್ಗೆ ಕ್ಲಾರಿಟಿನೂ ಇರೋದಿಲ್ಲ. ಕ್ವಶನ್ ಮಾರ್ಕ್ ಇದೆ, ಆ ಒಂದು ಕ್ವಶನ್ ಮಾರ್ಕನ್ನು ಹಾಕ್ತೀರಾ, ಅವರ ಬಗ್ಗೆ ಮಾತಾಡ್ತೀರಾ. ಏನು ಹೇಳಬೇಕು ನಿಮ್ಗಳ ಬಗ್ಗೆ ಅರ್ಥ ಆಗ್ತಿಲ್ಲ. ಇವಾಗ ಶುಭಾ ಪೂಂಜಾ ಅವರು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ದಾಂಪತ್ಯ ಜೀವನದ ಬಗ್ಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾವೇ ಬಂದು ಮಾಹಿತಿಯನ್ನು ಕೊಡ್ತೀವಿ, ಅಲ್ಲಿವರೆಗೂ ನನಗೂ ಮತ್ತು ಸುಮಂತ್ ಅಂದರೆ ಶುಭಾ ಪೂಂಜಾ ಅವರ ಪತಿಗೂ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ನೋವಲ್ಲಿ ನಾವೇನಾದರೂ ಅವರ ಕಣ್ಣೀರನ್ನು ಒರೆಸೋಕೆ ಹೋಗ್ತೀವಾ? ಇಲ್ವಲ್ಲ. ಅದು ಬಿಡಿ, ಅವರನ್ನು ಸಮಾಧಾನ ಏನಾದರೂ ಮಾಡೋಕ್ಕೆ ಹೋಗ್ತೀರಾ? ಬನ್ನಿ ನಮಗೆ ಸಮಾಧಾನ ಮಾಡಿ ಅಂತ ಯಾರಾದರೂ ಹೇಳ್ಕೊಳ್ತಾರಾ? ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿಗಳನ್ನು ಹಾಕ್ತಾರಲ್ಲ, ಹೋಗಿ ಶುಭಾ ಪೂಂಜಾ ಅವರಿಗೆ ಸಮಾಧಾನ ಮಾಡಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ಹಾಗಿದ್ದ ಮಾತ್ರಕ್ಕೆ ಕಷ್ಟದಲ್ಲಿರೋರು ಮಾತಾಡೋರ ಮನಸ್ಸನ್ನು ಯಾಕೆ ಸಮಾಧಾನ ಮಾಡಬೇಕು? ದಯಮಾಡಿ ಮಾತಾಡಬೇಡಿ ಅಂತ ಯಾಕೆ ಕೇಳ್ಕೊಳ್ಬೇಕು ಅಲ್ವಾ?
ಆ ವ್ಯಕ್ತಿಗಳೇ ಹೇಳ್ತಾರಲ್ಲ, ಏನೇ ನಡೀತಾ ಇದ್ದರೂ ನಾವು ಡೈರೆಕ್ಟಾಗಿ ಬಂದು ನಿಮಗೆ ಕ್ಲಾರಿಟಿ ಕೊಡ್ತೀವಿ ಅಂತ. ಕ್ಲಾರಿಟಿ ಕೊಡಲೇಬೇಕು ತಾನೇ. ಕೊಡಲಿಲ್ಲ ಅಂದರೆ ನೀವು ಏನೇನು ಮಾತಾಡ್ತೀರಾ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವರು ಕೂಡ ಈ ಒಂದು ಸಮಾಜದಲ್ಲೇ ಇರೋರು, ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ಒಂದು ಪರಿಜ್ಞಾನ ಅವರಲ್ಲೂ ಕೂಡ ಇರುತ್ತೆ. ಅವರನ್ನು ನೋಡಿ ಇನ್ಸ್ಪೈರ್ ಆದಂತಹ ವ್ಯಕ್ತಿಗಳು ಅಥವಾ ಕಪಲ್ಸ್ಗಳು ತುಂಬ ಜನ ಇರುತ್ತೆ. ಆ ಒಂದು ಕಪಲ್ಸ್ಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಆದರೂ ಅವರು ಬಂದು ಮಾಧ್ಯಮಗಳ ಮೂಲಕ ಅಥವಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಚಾರದ ಬಗ್ಗೆ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟೇ ಕೊಡ್ತಾರೆ. ದಯಮಾಡಿ ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವಳು ಹಿಂಗೆ ಮಾಡ್ತಿದ್ಲು, ಅವಳು ಹಂಗೆ ಮಾಡಿದ್ಲು, ಇನ್ನೊಬ್ಬರಿಗೋಸ್ಕರ ಹೀಗಾಯಿತು, ಬಿಟ್ಬಿಡಿ ಸರ್. ಅವೆಲ್ಲ ನಮ್ಮ ಲೈಫನ್ನು ನಾವೇ ನೋಡ್ಕೋಬೇಕು. ಆವಾಗ ಗೊತ್ತಾಗತ್ತೆ ನಮ್ಮ ಲೈಫಲ್ಲಿ ಏನಿದೆ ಅನ್ನೋದು. ಇನ್ನೊಬ್ಬರ ಬಗ್ಗೆ ಹೋಗಿ ಕಮೆಂಟ್ಸ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹಣೆ ಬರೋದ ಕಮೆಂಟನ್ನು ನೀವು ಓದ್ಕೊಳ್ಳಿ. ಮುಂದೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ, ನೀವೇನು ಮಾಡ್ತಾ ಇದ್ದೀರಾ, ನೀವು ಹಿಂದೆ ಏನು ಮಾಡಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಯಾವುದು ತಪ್ಪು ಯಾವುದು ಸರಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೊಂದ ಮನಸ್ಸುಗಳೇ ಬಂದು ನಿಮಗೆ ಸಮಾಧಾನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಯಾವ ರೀತಿಗೆ ಹೊಂಟಿದೆ ಅನ್ನೋದನ್ನು ಯೋಚನೆ ಮಾಡಿ. ಯಾರಾದರೂ ದೂರ ಆಗ್ತಾ ಇದ್ದಾರೆ ಅಂದರೆ ಅವರನ್ನು ಸಾಧ್ಯವಾದಷ್ಟು ಒಂದು ಮಾಡೋಕೆ ನೋಡಿ, ಇನ್ನೂ ದೂರ ಮಾಡೋಕೆ ನೋಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾವುದೇ ಕಮೆಂಟ್ಸ್ ಆಗಿರ್ಬೋದು, ಯಾವುದೇ ಮಾತಾಗಿರ್ಬೋದು, ಇವತ್ತಿನ ಸಮಯಕ್ಕೆ ಆ ಒಂದು ವಿಷಯ ದೊಡ್ಡದಾಗಿರಬಹುದು. ಆದರೆ ನಿಮ್ಮ ಮಾತುಗಳಿದೆಯಲ್ಲ, ಸಮಸ್ಯೆಗಳು ಹೋದರೂ ಸಹಿತ ಮಾತುಗಳು ಮರೆಯೋಕ್ಕಾಗಲ್ಲ. ಅಂತಹ ಶಕ್ತಿ ಇರೋದು ಮನುಷ್ಯನ ಮಾತು ಒಳಗೆ. ಆ ಮಾತುಗಳನ್ನು ದಯಮಾಡಿ ಹತೋಟಿಯಲ್ಲಿಟ್ಕೊಂಡು ಮಾತಾಡಿ. ಕಮೆಂಟ್ಸ್ ಹಾಕಿದವರು 2 ಕಮೆಂಟ್ಸ್ಗಳನ್ನು ಹಾಕಿ ಹೋಗಿಬಿಡ್ಬೋದು. ಆದರೆ ಅದನ್ನು ಓದಿರ್ತಾರಲ್ಲ, ಆ ಒಂದು ಸೆಲೆಬ್ರಿಟಿಗಳಾಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಅವರು ಅದನ್ನು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಪ್ಲೀಸ್ ಯಾವ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ, ಅವರ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ, ಹಾಗೆ ಶುಭಾ ಪೂಂಜಾ ಅವರ ಲೈಫಲ್ಲಿ ಬಂದಂತಹ ಈ ಸಮಸ್ಯೆ ನಿವಾರಣೆ ಆಗಲಿ, ಈ ಒಂದು ನ್ಯೂಸ್ ಸುಳ್ಳಾಗಲಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.